ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಹಾಲೆಲೂಯ. ದೇವರ ಮಹಾಕೃಪೆಯಿಂದ ಹಾಲೆಲೂಯ, ಜನವರಿ ತಿಂಗಳನ್ನು ಮುಗಿಸಿ ಫೆಬ್ರವರಿ ತಿಂಗಳನ್ನು ಕಾಲಿಡುವಂತೆ ದೇವರು ಮಾಡಿದ ದೊಡ್ಡ ಕೃಪೆ, ಆತನ ದೊಡ್ಡ ಪ್ರೀತಿ, ಆತನ ದೊಡ್ಡ ನಂಬಿಗಸ್ತತೆಗಾಗಿ ಆತನಿಗೆ ನಾವು ವಂದನೆ ಹೇಳೋಣವ, ಸ್ತೋತ್ರ ಮಾಡೋಣವ, ಸಂತೋಷದಿಂದ ಆತನನ್ನು ಸ್ತುತಿಸೋಣ, ಆತನನ್ನು ಕೊಂಡಾಡೋಣ. ಹಾಲೆಲೂಯ್ಯ. ಆತನು ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ಈ ಫೆಬ್ರವರಿ ತಿಂಗಳಿಗೆ ದೇವರು ಕೊಡುವಂತಹ ವಾಗ್ದಾನದ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯ. 2 Kings ಚಾಪ್ಟರ್ 20 ವರ್ಸ್ 5. ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವೀ. ಹಲ್ಲೆಲೂಯಾ. ನೋಡಿರಿ, ಇಲ್ಲಿ ದೇವರ ವಾಕ್ಯ ನಮಗೆ ಯಾವ ರೀತಿಯಾಗಿ ಈ ತಿಂಗಳು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ತಿಂಗಳು. ಈ ತಿಂಗಳು ದೇವರು ನಮ್ಮ ಕಣ್ಣೀರನ್ನು ಒರೆಸುವ ತಿಂಗಳಾಗಿ ದೇವರು ನಮಗೆ ಕೊಡಲಿದ್ದಾರೆ. ಹಾಲೆಲೂಯ. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಹಾಲೆಲೂಯ. ಎಜೀಕಿಯನನ್ನು ನೋಡಿ ಹೇಳಿದ ಅದೇ ಮಾತುಗಳನ್ನು ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ಹಾಲೆಲೂಯ. ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವ ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ. ಹಾಲೆಲೂಯ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಹಾಲೆಲೂಯ. ಅದಕ್ಕೆ ಉತ್ತರ ಕೊಡುವ ಸಮಯ, ವ್ಯತ್ಯಾಸವಾದ ಸಮಯ, ವ್ಯತ್ಯಾಸವಾದ ಉತ್ತರಗಳು ನಮಗೆ ಆತನು ಕೊಟ್ಟರು ಕೂಡ. ಹಾಲೆಲೂಯ. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡುವ ದೇವರಾಗಿರುತ್ತಾರೆ. ಹಾಲೆಲೂಯ. ಮಾತ್ರವಲ್ಲದೆ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ಐ ಹ್ಯಾವ್ ಸೀನ್ ಯೋರ್ ಟಿಯರ್ಸ್ ಎಂಬುದಾಗಿ ನಾವು ನೋಡುವಾಗ, ಹಾಲೆಲೂಯ, ಇವತ್ತು ನೀವು ಸುರಿಸುವ ಕಣ್ಣೀರನ್ನು ಮೊಟ್ಟ ಮೊದಲನೆಯ ಬಾರಿಗೆ ದೇವರು ನೋಡುತ್ತಾನೆ ಎಂಬುದಾಗಿ ಅಲ್ಲ, ನೋಡಿದ್ದಾನೆ ಎಂಬುದಾಗಿ ಅಲ್ಲ, ನೀವು ಸುರಿಸುತ್ತಾ ಇದ್ದ ಕಣ್ಣೀರನ್ನು ದೇವರು ಮೊದಲನೆಯ ದಿನದಿಂದಲೇ ನೋಡಿದ್ದಾರೆ. ಹಾಲೆಲೂಯ. he has observed, or he has been, hallelujah, observing your tears. He has been seeing your tears ಡೇ ಬೈ ಡೇ, ವೀಕ್ ಬೈ ವೀಕ್. ನೀನು ಸುರಿಸುತ್ತಾ ಇದ್ದ ಕಣ್ಣೀರನ್ನು ದೇವರು ನೋಡಿದ್ದಾರೆ. ಆದ ಕಾರಣ ದೇವರು ಹೇಳುತ್ತಾ ಇದ್ದಾರೆ, ನಾನು ನೋಡಿದ್ದೇನೆ ಮಗಳೇ, ನಾನು ನೋಡಿದ್ದೇನೆ ಮಗನೇ, ನಾನು ನಿನ್ನನ್ನು ಗುಣಪಡಿಸುವೆನು. ಒಂದು ವೇಳೆ ವ್ಯಾಧಿಗಾಗಿ ನೀನು ಹೊತ್ತು ಪ್ರಾರ್ಥನೆ ಮಾಡಿದ್ದೀಯಾ, ಅಥವಾ ಪಶ್ಚಾತ್ತಾಪದಿಂದ ನೀನು ಹೊತ್ತು ಪ್ರಾರ್ಥನೆ ಮಾಡಿದ್ದೀಯಾ, ಅಥವಾ ಇನ್ನೊಂದು ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಕೆಲಸ, ನಿನ್ನ ಆರ್ಥಿಕ ಸಮಸ್ಯೆ, ನಿನ್ನ ಸಾಲ, ಯಾವುದೇ ವಿಷಯವಾಗಿ, ಒಂದು ವೇಳೆ ನಿನ್ನ ಸೇವೆ, ನಿನ್ನ ಕರೆಯುವಿಕೆ, ನಿನ್ನ ಅಭಿಷೇಕ, ದೇವರೇ ಯಾವಾಗ ನನ್ನನ್ನು ಉಪಯೋಗಿಸುತ್ತಿ, ಯಾವಾಗ ನನಗೆ ಸೇವೆಯನ್ನು ಮಾಡಿಸುತ್ತಿ, ಯಾವಾಗ ನಾನು ಸೇವೆ ಮಾಡುತ್ತೇನೆ, ಯಾವಾಗ ನನಗೆ ಅಭಿಷೇಕ ಸಿಗುತ್ತದೆ ಎಂಬುದಾಗಿ ಅಲ್ಲ, ನೀನು ಅಳುತ್ತಾ ಪ್ರಾರ್ಥನೆ ಮಾಡಿದ್ದನ್ನು ದೇವರು ನೋಡಿದ್ದಾನೆ, ದೇವರು ಕೇಳಿದ್ದಾನೆ. ನೋಡುವ ದೇವರು, ಕೇಳುವ ದೇವರು ಮಾತ್ರ ಅಲ್ಲ, ಅಲ್ಲಿಯ ಉತ್ತರ ಕೊಡುವ ದೇವರು ಮಾತ್ರವಲ್ಲ, ನಿಮ್ಮ ಕಣ್ಣೀರನ್ನು ಒರೆಸುವ ದೇವರು. ಹಾಲೆಲೂಯ. He will not only see, he has not only seen your tears, but he is going to wipe away that tear. He is going to answer that tear. Every drop of tear has been collected. ಒಂದೊಂದು ಹನಿ, ಹಾಲೆಲೂಯ, ನಿನ್ನ ಕಣ್ಣೀರನ್ನು, ಯಾರೂ ನೋಡದ ಕಣ್ಣೀರು, ಯಾರೂ ಕೇಳದ ಕಣ್ಣೀರು, ಹಾಲೆಲೂಯ, ಯಾರೂ ಉತ್ತರ ಕೊಡದ, ನಿಂತು ಮನಮರುಗದ ಕಣ್ಣೀರನ್ನು ದೇವರು ನೋಡಿ ಅದಕ್ಕೆ ಉತ್ತರ ಕೊಡುವ ದಿನಗಳು, ಹಾಲೆಲೂಯ, ಬರುತ್ತಾ ಇದೆ. ಈ ತಿಂಗಳಲ್ಲಿ ಅದನ್ನು ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಾಲೆಲೂಯ. ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ನಿನಗೆ ಹೇಳುವುದಕ್ಕಾಗಿ, ಹಾಲೆಲೂಯ, ಆತನು ಜನರನ್ನು ಕಳಿಸುತ್ತಾರೆ. ಇವತ್ತು ದೇವರ ಧ್ವನಿ ನಿಮಗೆ ನೇರವಾಗಿ ಬರುತ್ತಾ ಇದೆ. ಏಷಾಯ ಆ ಒಂದು ಅರಣ್ಮನೆಯ ಅರ್ಧ ದಾರಿಯಲ್ಲಿ ಹೋಗುತ್ತಾ ಇದ್ದಾಗ, ಹಾಲೆಲೂಯ, ಯಾವ ಏಷಾಯ ಪ್ರವಾದಿ ನೀನು ಸತ್ತು ಹೋಗುವಿ ಎಂಬುದಾಗಿ ಹೇಳದನೋ, ಅದೇ ಏಷಾಯ ಬಾಯಿಂದ ನೀನು ಬದುಕುವಿ, ನೀನು ಗುಣ ಹೊಂದುವಿ, ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ. ಹಾಲೆಲೂಯ. He changed. God changed. He's an unchanging God, but He changed. ನಿನ್ನ ಕಣ್ಣೀರು, ನಿನ್ನ ಪ್ರಾರ್ಥನೆ ದೇವರ ಹಾಲೆಲೂಯ ಉತ್ತರವನ್ನು, ಹಾಲೆಲೂಯ, ಬದಲಿ ಮಾಡುತ್ತಾ ಇದೆ. ಹಾಲೆಲೂಯ. ದೇವರವನಿಗೆ ಆಯುಷ್ಕಾಲವನ್ನು ಹೆಚ್ಚಿಸಿಕೊಟ್ಟರು. ಏಷಾಯಗೆ ಹೇಳಿದ್ರು, ವಾಪಸ್ ಹೋಗು, ಗೋ ಬ್ಯಾಕ್,
ವಾಪಸ್ ಹೋಗು ಎಂಬುದಾಗಿ ಹೇಳಿ ಕಳಿಸಿದ ದೇವರು ಇವತ್ತು ಹಾಲೆಲೂಯ ಈ ನ್ಯೂ ಹೋಪ್ TV ಮುಖಾಂತರವಾಗಿ ನಿಮಗೆ ಹೇಳುವ ಕಾರ್ಯ ಏನು, ಹಾಲೆಲೂಯ ಹೇಳಿ ಕಳಿಸುವ ಕಾರ್ಯ ವಿಷಯ ಏನು ಎಂಬುದಾಗಿ ನೋಡುವಾಗ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಮಗಳೇ, ಮಗನೇ, ಯವನಸ್ಥ ಮಗನೇ, ಮಗಳೇ, ಹಾಲೆಲೂಯ ಸಹೋದರಿಯೇ, ಸಹೋದರನೇ, ಅಮ್ಮ, ಅಪ್ಪ, ಅಕ್ಕ, ತಂಗಿ, ಅಣ್ಣ, ನಿಮ್ಮ ಕಣ್ಣೀರು, ನಿಮ್ಮ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ. ನೀನು ಸುರಿಸಿದ ಕಣ್ಣೀರು, ನೀನು ಮಾಡಿದ ನಿನ್ನ ನಿಟ್ಟುಸಿರು, ನಿನ್ನ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ. ಉತ್ತರ ಬರುತ್ತಾ ಇದೆ. ನಿನ್ನ ಕಣ್ಣೀರು ಒರೆಸಲ್ಪಡುವ ದಿನಗಳು ಬರುತ್ತಾ ಇದೆ. ಹಾಲೆಲೂಯ, ದೇವರದನ್ನು ನೋಡಿದ್ದಾರೆ ಮಗನೇ, ಮಗಳೇ. ಆದ ಕಾರಣ ಹೇಳುತ್ತಾ ಇದ್ದಾರೆ, ನಿನ್ನನ್ನು ನೋಡಿ ನೀನು ಗುಣ ಹೊಂದುವಿ. ಯು ವಿಲ್ ಬಿ ಹೀಲ್ಡ್, ಶ್ಯೂರ್ಲಿ ಐ ವಿಲ್ ಹೀಲ್ ಯು. ನೀನು ಸಾಯುತ್ತಿ, ನೀನು ಬದುಕುವುದಿಲ್ಲ. ತೀರದ ರೋಗ ಬಂದಿದೆ, ಮರಣದ ಕರ ನೋಗ ಬಂದಿದೆ ಎಂಬುದಾಗಿ ನೀನು ಕೇಳಿರಬಹುದು. ದೇವರು ಇವತ್ತು ಹೇಳ್ತಾ ಇದ್ದ, ನಾನು ಸುಖ ಮಾಡುವೆ, ನಾನು ಗುಣಪಡಿಸುವೆ, ನಾಡಿದ್ದು ನೀನು ನನ್ನ ಆಲಯಕ್ಕೆ ಬರುವೆ ಎಂಬುದಾಗಿ. ಅಂದರೆ ಏನು, ಇನ್ನು ಮುಂದೆ ನೀನು ನಿನ್ನ ಬೆಡ್ಡಲ್ಲಿ ಇರುವುದಿಲ್ಲ, ನಿನ್ನ ರೋಗದ ಅವಸ್ಥೆಯಲ್ಲಿ ಇರುವುದಿಲ್ಲ, ನಿನ್ನ ದುರವಸ್ಥೆಯಲ್ಲ ನಾನು ಬದಲಿ ಮಾಡುತ್ತೇನೆ. ನಿನ್ನ ಬೆಡ್ಡಿಂದ ನೀನು ಬರುವಿ, ನಿನ್ನ ರೂಮಿಂದ, ನಿನ್ನ ಕೋಣೆಯಿಂದ, ನಿನ್ನ ಮನೆಯಿಂದ ನೀನು ಆಚೆ ಬರುವಿ. ಯಾವ ಖಿನ್ನತೆ, ಯಾವ ಡಿಪ್ರೆಷನ್, ಯಾವ ರೋಗದಿಂದ ನೀನು ಮನೆ ಒಳಗಡೆ ನೀನೇ ಗೂಡು ಹಾಕಿಕೊಂಡು ಕೆಲಸಕ್ಕೆ ಹೋಗಲಾರದೆ, ಸೇವೆಗೆ ಹೋಗಲಾರದೆ, ಮನೆ ಬಿಟ್ಟು ಆಚೆ ಹೋಗಲಾರದೆ, ತಲೆ ಎತ್ತಿ ತಿರುಗಲಾರದೆ ನೀನು ಮನೆ ಒಳಗಡೆ ಇದ್ದ ಆ ಪರಿಸ್ಥಿತಿಯನ್ನು ದೇವರು ಅದರಿಂದ ನಿನ್ನನ್ನು ಹೊರಗಡೆ ಕರ್ಕೊಂಡು ಬರುವುದಕ್ಕಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಾಲೆಲೂಯ, ಯು ವಿಲ್ ಕಮ್ ಔಟ್ ಆಫ್ ಯುವರ್ ಡಿಪ್ರೆಷನ್, ಯು ವಿಲ್ ಕಮ್ ಔಟ್ ಆಫ್ ಯುವರ್ ಸಿಕ್ನೆಸ್, ಯು ವಿಲ್ ಕಮ್ ಔಟ್ ಆಫ್ ಯುವರ್ ಬೆಡ್. ಹಾಲೆಲೂಯ, ಹಾಲೆಲೂಯ, ನಿನ್ನ ವೀಲ್ ಚೇರು, ನಿನ್ನ ಬೆಡ್ಡು, ನಿನ್ನ ದುರವಸ್ಥೆಯಿಂದ ಹೊರಗಡೆ ಬರುವಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಣ್ಣು ಮುಚ್ಚಿ ಈ ತಿಂಗಳಿಗಾಗಿ ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣವ. ದೇವರ ವಾಗ್ದಾನಕ್ಕಾಗಿ ನಾವು ಕೈ ಎತ್ತಿ ಸ್ತೋತ್ರ ಮಾಡೋಣವ ಹೃದಯದ ಆಳದಿಂದ. ಹಾಲೆಲೂಯ, ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ. ಹಾಲೆಲೂಯ, ವಾಟ್ ಅ ರಿಪ್ಲೈ, ವಾಟ್ ಅ ರಿಪ್ಲೈ. ಓ 2ನೇ ತಿಂಗಳಲ್ಲಿ, ಓ ಹಾಲೆಲೂಯ, ದೇವರು ಹೇಳುವ ಕಾರ್ಯ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಓ ಹಾಲೆಲೂಯ, ವರ್ಷ ವರ್ಷ ನೀನು ಮಾಡಿದ ಪ್ರಾರ್ಥನೆ, ವಾರ ವಾರ, ಓ ಥ್ಯಾಂಕ್ ಯು ಲಾರ್ಡ್. ನೀನು ಮಾಡಿದ ಒಂದೊಂದು ರಾತ್ರಿಯ ಪ್ರಾರ್ಥನೆ, ಮುಂಜಾನೆಯ ಪ್ರಾರ್ಥನೆ, ಸಂಜೆಯ ಪ್ರಾರ್ಥನೆ, ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಒಂದೊಂದು ಉಪವಾಸದ ಪ್ರಾರ್ಥನೆ, ನಿನ್ನ ಕಮಿಟ್ಮೆಂಟ್ ಪ್ರಾರ್ಥನೆ, ಅರಿಕೆಯ ಪ್ರಾರ್ಥನೆ, ಒಪ್ಪಂದದ ಪ್ರಾರ್ಥನೆ ಎಲ್ಲವನ್ನು ನಾನು ಕೇಳಿದ್ದೇನೆ ಮಗನೇ. ಹಲ್ಲೆಲೂಯಾ. ಓ ನಿನ್ನ ಗೋಳಾಟದ ಪ್ರಾರ್ಥನೆ ಕೇಳಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನಿನ್ನ ಗೋಳಾಟದ ಪ್ರಾರ್ಥನೆ, ಓ ನೀನು ಗೋಳಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ದೇವರೇ, ಯಾವಾಗ ನನಗೆ ಬಿಡುಗಡೆ ಬರುತ್ತದೆ, ಯಾವಾಗ ನನಗೆ ಓ ಹಲ್ಲೆಲೂಯಾ ಆಶೀರ್ವಾದ, ಯಾವಾಗ ನನಗೆ ಮದುವೆ ಆಗುತ್ತದೆ, ಯಾವಾಗ ನನಗೆ ಮಗು ಆಗುತ್ತದೆ, ಯಾವಾಗ 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 ನನ್ನನ್ನು ಉಪಯೋಗ ಮಾಡುವೆ ಎಂಬುದಾಗಿ, ಯಾವಾಗ ನನ್ನ ಸೇವೆ ತೊಡಗುತ್ತದೆ, ಯಾವಾಗ ನನ್ನ ಸೇವೆ ಕಟ್ಟಲ್ಪಡುತ್ತದೆ, ಯಾವಾಗ ನನಗೆ ಅಭಿಷೇಕ ಸಿಗುತ್ತದೆ ಎಂಬ ಗೋಳಾಟದ ಪ್ರಾರ್ಥನೆ, ಪ್ರಲಾಪದ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ. ಕಣ್ಣೀರನ್ನು ನೋಡಿದ್ದಾರೆ. ನಿನ್ನ ಕಣ್ಣೀರು, ನಿನ್ನ ದಿಂಬನ ನನಸಿದ ನಿನ್ನ ಕಣ್ಣೀರನ್ನು ದೇವರು ನೋಡಿದ್ದಾರೆ ಮಗನೇ. ನಿನ್ನ ಕಣ್ಣೀರನ್ನು ನೋಡಿದ್ದಾರೆ ಮಗಳೇ. ನೀನು ಕಹಿತನ ತುಂಬಿದವಳಾಗಿ, ಹೃದಯ ಮುರಿದವನಾಗಿ ನೀನು ಸುರಿಸಿದ ನಿನ್ನ ಕಣ್ಣೀರು, ಒಂಟಿಯಾಗಿದ್ದಾಗ ಬಂದ ಕಣ್ಣೀರು, ಹಾಲೆಲೂಯ, ಆ ಕಣ್ಣೀರನ್ನು ದೇವರು ನೋಡಿದ್ದಾರೆ. ಹಾಲೆಲೂಯ, ಅದನ್ನು ಒರೆಸುತ್ತಾ ಇದ್ದಾರೆ. ಅನೇಕರ ಮುಖದಿಂದ ಕಣ್ಣೀರು ಒರೆಸಲ್ಪಡುವ ದಿನಗಳು ಬರುತ್ತಾ ಇದೆ, ಶುರುವಾಗುತ್ತಾ ಇದೆ. ಕಣ್ಣೀರು ಒರೆಸಲ್ಪಡುತ್ತಾ ಇದೆ. ನಿಮ್ಮ ಕಣ್ಣೀರಿಗೆ ಉತ್ತರ ಬರುತ್ತಾ ಇದೆ. ಹಲ್ಲೆಲೂಯ. ತಡೆಗಳು ನೀಗಲಿ, ಕಟ್ಟುಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲೂ ತಡೆಗಳು ನೀಗಲಿ. ಸೈತಾನನ ಕಾಟಗಳು, ತಂತ್ರಗಳು ಮುರಿಯಲ್ಪಡಲಿ. ಬೇಡಿಗಳು ಕಳಚಿ ಬೀಳಲಿ, ಬಂಧನಗಳು ಕಳಚಿ ಬೀಳಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಸುಳ್ಳು, ಎಲ್ಲ ಮೋಸ ಒಡೆದು ಹೋಗಲಿ. ಯೇಸುವಿನ ನಾಮದಲ್ಲಿ ಅಪ್ಪ, ಈ ತಿಂಗಳು ಆಶೀರ್ವದಿಸಲ್ಪಡಲಿ. ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಕುಟುಂಬವಾಗಿ ಆಶೀರ್ವದಿಸು, ಸೇವೆಯನ್ನು ಆಶೀರ್ವದಿಸು, ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸು. ಶರೀರಕ್ಕೆ ಬೇಕಾದ ಸೌಖ್ಯ ಇಳಿದು ಬರಲಿ, ಬಿಡುಗಡೆ ಇಳಿದು, ತೀರದ ರೋಗ, ಮರಣದ ರೋಗ ಇವತ್ತು ಮುರಿಯಲ್ಪಡಲಿ. ಮರಣವನ್ನು ಗೆಲ್ಲಲಿ ನಿನ್ನ ಮಕ್ಕಳಪ್ಪ. ಮರಣದಿಂದ ಪಾರು ಮಾಡು, ಆಯುಷ್ಕಾಲ ಹೆಚ್ಚಾಗಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ. ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದಿನಗಳು, ನಿಮ್ಮ ಕಣ್ಣೀರನ್ನು ಒರೆಸುವ ದಿನಗಳಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಹಾಲೆಲೂಯ. ಆದ್ದರಿಂದ ಎಲ್ಲ ಪ್ರಾರ್ಥನೆ, ಎಲ್ಲ ಕಣ್ಣೀರು ದೇವರ ಮುಂದೆ ಇಟ್ಟು ಸುರಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.